ಸೊ ರಜಾ ತಗೊಂಡಿದ್ರು ಏನೋ ಗೊತ್ತಿಲ್ಲ ಅವರ ರಿಪೋರ್ಟ್ರು ಇವರು. ಸೊ ಆದ್ದರಿಂದ ನಾನು ಇಲ್ಲೇ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಕ್ಲಾರಿಫೈ ಮಾಡ್ತಾ, ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದೆ. ಎಲ್ಲ ಮಂತ್ರಿಗಳಿದ್ದರು. ಚರ್ಚೆ ಮಾಡಿದಾಗ ನಮಗೆ ಈ ವರ್ಷ ಈ ಜುಲೈ ಎಂಡೊಳಗೆ ಬರಬೇಕಾಗಿದ್ದಂಥದ್ದು 6,82,000 ನಮ್ಮ ರಾಜ್ಯದ ಅಲೋಕೇಶನ್. ಅದರಲ್ಲಿ 5,26,817 ನಮಗೆ ಬಂದಿದೆ. ಇನ್ನೂ 1,50,000 ಮೆಟ್ರಿಕ್ ಟನ್ನು ನಮಗೆ ಈ ತಿಂಗಳ ಎಂಡವರೆಗೆ ಬಾಕಿ ಬರಬೇಕಾಗಿದೆ. ಆದರೆ ಹಳೆ ಬಾಕಿ ನಮ್ಮ ಹತ್ರ 3,40,000 ಹಳೆ ಬಾಕಿ ಇದ್ದು 2,08,86,000 ನಾವು ಸಪ್ಲೈಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಇದನ್ನು ಮಾನ್ಯ ಜೋಶಿಯವರು, ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಟೀಕೆ ಟಿಪ್ಪಣಿನ ಮಾಡಿಲ್ಲ ಕೇಂದ್ರ ಸರ್ಕಾರನ. ನಾನು ಯಾವುದೇ ಟೀಕೆ ಟಿಪ್ಪಣಿ ಮಾಡಿಲ್ಲ, ಅವರ ದೋಷನ ಇಟ್ಟಿಲ್ಲ. ಬಟ್ ನಮ್ಮಲ್ಲಿ ಒಂದು ಮಳೆ ಬೇಗ ಆಗಿದೆ, ಮಾರ್ಚ್ ಎಂಡಿದ್ದಾನೆ. ಎರಡನೇದು ನೀರು ಡ್ಯಾಮಿಂದ ಬೇಗ ಬಿಟ್ಟಿರೋದ್ರಿಂದ, ಮತ್ತು 2 ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಯೂರಿಯಾ ಹೆಚ್ಚಾಗಿ ಬೇಕಾಗಿರುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಮತ್ತು ಜನರು ಪ್ಯಾನಿಕ್ ಆಗಿ ಒತ್ತಡದಿಂದ, ಸೊ ಎಲ್ಲಿ ಎಷ್ಟೇ ಅವ್ರಿಗೆ ಅವೈಲಬಲ್ ಇದನ್ನು ನಾವು ಕೊಡ್ತೀವಿ ಅಂತ ಅಂದ್ರೂ ಹೆಚ್ಚೆಚ್ಚು ಜನ ಸ್ಟಾಲ್ ಹತ್ರ, RSK ಹತ್ರ, ಸೊಸೈಟಿಗಳ ಹತ್ರ ಹೋಗ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ನಾವು ಜನರಿಗೆ ಏನು ಬೇಕೋ ಅದನ್ನು ಒದಗಿಸಿ ಜನರ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ಮುಖ್ಯ. ಸೊ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು 1.5 ಲಕ್ಷ ಏನು ಸಪ್ಲೈ ಆಗಬೇಕಾಗಿದೆ ಅದನ್ನು ಆದಷ್ಟು ಬೇಗ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನಾನು ಸಹ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಎಲ್ಲ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳಿಗೆ, ಎಲ್ಲ ಲೋಕಸಭಾ ಸದಸ್ಯರಿಗೂ ಸಹ ನಾನು ವೈಯಕ್ತಿಕವಾಗಿ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಬಹುಶಃ ಜೋಶಿಯವರು ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ. ಅವ್ರು ಕೇಳ್ಬೋದಾಯ್ತು ನನಗೆ ಫೋನ್ ಮಾಡಿ, ನಾನೇನು ಪರಿಚಯ ಇಲ್ಲದೆ ಇರೋನಲ್ಲ, ಏನು ಪರಿಸ್ಥಿತಿ ಅಂತ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ, ಈ ರಾಜ್ಯದ ರೈತರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೊಂದು ಫೋನ್ ಮಾಡಿ ನಿಮ್ಮ ಪತ್ರ ಬಂದಿದೆ, ಮುಖ್ಯಮಂತ್ರಿಯವ್ರ ಪತ್ರ ಬರೆದಿದ್ದಾರೆ, ವಾಟ್ ಈಸ್ ದಿ ಸಿಚುವೇಶನ್ ಅಂತ ಕೇಳ್ಬೋದಾಯಿತು. ಅಟ್ಲೀಸ್ಟ್ ಆ ಒಂದು ಸಮಾಧಾನ ಅವ್ರಿಗಿಲ್ಲ. ಅವರು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೆ ಹೋಗ್ತಾರೆ. ಪಾಪ ಮಾದಾಯಿ ಬಗ್ಗೆ ಬಗೆಹರಿಸೋಕ್ಕಾಗಲ್ಲ. ಗೋವಾದಲ್ಲಿ ಅವ್ರದ್ದೇ, ಇವರು ರಾಷ್ಟ್ರೀಯ ನಾಯಕರು, ಮಾದಾಯಿನಲ್ಲಿ ಅವ್ರದ್ದೇ ಮುಖ್ಯಮಂತ್ರಿ ಇದ್ದಾರೆ. ಇಲ್ಲಿ ನಮ್ಮ ಇದು ಎಂಥದ್ದು ರಾಮನಗರದ ಹತ್ರ, ರಾಮನಗರ ಇದು ಮೇಕೆದಾಟು ಮತ್ತೆ ಹೋಗ್ಬಿಡ್ತೇನೆ. ರಾಮನಗರದ ಮೇಕೆದಾಟು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಆದರೆ ರಾಜಕೀಯ ಟಿಕೆಟ್ ಬೇರೆ ಪಕ್ಷಾರದಲ್ಲಿ ಮಾಡಲಿ, ರೈತರ ವಿಚಾರದಲ್ಲಿ ಮಾಡೋದು ಬೇಡ. ನೀವು ರೈತರಲ್ವೋ ಇಲ್ವೋ ನನಗೆ ಗೊತ್ತಿಲ್ಲ, ನೀವು ರೈತರ ವ್ಯವಸಾಯ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಾ. ನಾನಂತೂ ನಮ್ಮ ರೈತ, ನಾನು ರೈತ. ಜೋಶಿ ಸಾರ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಟೀಕೆ ಮಾಡೋದನ್ನು ಬಿಟ್ಟು ಸಾಧ್ಯವಾದರೆ ಕೇಂದ್ರ ಸರ್ಕಾರದ ಜೊತೆ, ಕೇಂದ್ರದ ಒಂದು ಫರ್ಟಿಲೈಸರ್ಸ್ ಮಿನಿಸ್ಟ್ರು, ಅಗ್ರಿಕಲ್ಚರ್ ಬಗ್ಗೆ ಮಾತನಾಡಿ ಸಾಧ್ಯವಾದಷ್ಟು ಒಂದು ಹೆಚ್ಚನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿ ವರ್ಷ ಏನು ಅಲೋಕೇಶನ್ ಇದೆ ಅದಕ್ಕಿಂತ ಹೆಚ್ಚು ಕೊಡಿಸಿದ್ರೆ ನಮಗೆ ಭಾಳ ಸಂತೋಷ. ಕಾರಣ 2 ಲಕ್ಷ ಮೆಟ್ರಿಕ್ ಟನ್ನು ಹೆಚ್ಚಾಗಿದೆ ಏರಿಯಾ, ಮತ್ತು ಬಿತ್ತನೆ ಪ್ರಾರಂಭ ಆಗಿರೋದ್ರಿಂದ ನಮಗೊಂದು ಸ್ವಲ್ಪ ಹೆಚ್ಚು ಬೇಕಾಗಿದೆ. ದಯಮಾಡಿ ಹೆಚ್ಚು ಕೊಡಿಸುವಂಥ ಪ್ರಯತ್ನ ಮಾಡಿ. ಅಷ್ಟೆಲ್ಲ ಅಲ್ಲದೆ ನಾವು 1.5 ಲಕ್ಷ ತಿಂಗಳು ಸಪ್ಲೈ ಆಗಿರೋದ್ರಿಂದ ದಯವಿಟ್ಟು ಕೊಡಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ, ಅದ್ರ ಜೊತೆಗೆ ನೋಡಿ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ದೀನಿ. ನಾನು 21ರಿಂದ ಮಾಡಿಸಿದ್ದೀನಿ, ಆದರೆ 21ನೇ ಇಸ್ವಿಯಿಂದ ನಾನು ಮಾಡೋಕ್ಕೆ ಹೋಗಿಲ್ಲ. ಕಳೆದ ವರ್ಷ 54,000 OB ಇತ್ತು, ಓಲ್ಡ್ ಬ್ಯಾಲೆನ್ಸ್ 54,000 ಇದ್ದಾಗ 5,40,000 ಕಳೆದ ವರ್ಷ ಬ್ಯಾಲೆನ್ಸ್ ಇದ್ದಾಗ 6,69,000 ಈ ಟೈಮ್ಗೆ ನಮಗೆ ಸಪ್ಲೈ ಆಗಿತ್ತು. ಆದರೆ ಈ ವರ್ಷ 3,40,000 ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಕಡಿಮೆ ಇದೆ, 50% ಹೆಚ್ಚು ಕಡಿಮೆ, 40% ಕಡಿಮೆ ಇದೆ. ಆದರೆ ಈಗ ನಮಗೆ ಬಂದಿರೋದು 5,27,000 ಮಾತ್ರ ಸಪ್ಲೈ ಆಗಿದೆ. ಈಗ ಇಷ್ಟು ಕಡಿಮೆ ಸಪ್ಲೈ ಆಗಿರೋದು, ಏರಿಯಾ ಜಾಸ್ತಿ ಆಗಿರೋದು, ಬೇಗ ಬಿಡಿ ಆಗಿರೋದು, ಇವೆಲ್ಲವೂ ಕಾರಣದಿಂದ ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ನಾವು ಕೇಂದ್ರ ಸರ್ಕಾರನ ದೂರಕ್ಕೆ ಹೋಗ್ತಾ ಇಲ್ಲ. ಆದಷ್ಟು ಕೇಂದ್ರ ಸರ್ಕಾರದಿಂದ ಸಪ್ಲೈ ತಗೊಂಡು ಏನಾದರೂ ರೈತರ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ.
ದಯವಿಟ್ಟು ನಮ್ಮ ರಾಜ್ಯದ ಎಲ್ಲ ರೈತರು ನಿಮಗೆ ಟೈಮ್ ಟು ಟೈಮ್ ಏನು ಅವಶ್ಯಕತೆ ಇದೆ ಅದನ್ನು ನಾವು ಕೇಂದ್ರ ಸರ್ಕಾರದಿಂದ ತರಿಸೋ ಪ್ರಯತ್ನದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ದಾಸ್ತಾನು ಏನಿದೆ ಅದನ್ನು ನಿಮಗೆ ಎಲ್ಲಿ ಅತ್ಯಂತ ಹೆಚ್ಚು ಅವಶ್ಯಕತೆ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ ಮಾಡಿಸ್ಕೊಡ್ತೀವಿ. ಯಾವುದೇ ಥರದ ಸಮಸ್ಯೆಯನ್ನು ನಾವು ನಿಮಗೆ ಕೊಡಲ್ಲ. ದಯಮಾಡಿ ಎಲ್ಲ ರೈತರು ಅಂಗಡಿ ಹತ್ರ ಕ್ಯೂ ನಿಲ್ಲೋದಾಗಲಿ ಅಥವಾ ಪ್ರತಿಭಟನೆ ಮಾಡ್ತಕ್ಕಂಥದ್ದಾಗಲಿ ಬೇಡ. ನಿಮಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನಾನು ನಮ್ಮ ಎಲ್ಲ ಜೆಡಿಗಳಿಗೆ ಮತ್ತು ನಮ್ಮ ಕಮಿಷನರು ಸೆಕ್ರೆಟರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಎಲ್ಲ ಡಿ ಸಿಗಳ ಜೊತೆ ಇಟ್ಕೊಂಡು ನಿಮಗೆ ಸೌಲಭ್ಯ ಸಪ್ಲೈ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಕೇಂದ್ರದಿಂದ ತರಿಸೋ ಅಂಥ ಪ್ರಯತ್ನ ಸಹ ಮತ್ತೊಂದು ಕಡೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ